ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮ ಗುರುರಭೀಷ್ಟಾವಾಪ್ತಿತತ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ತಂ ಭಜೇತಾಪತ್ರಯಾಪಹಂ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಯೇ ನಮಃ. ಪ್ರತ್ಯೇಕವಾಗಿ ತಪಸ್ಸು ಮಾಡಲಿಲ್ಲ. ವಿಷ್ಣುವನ್ನು ಬ್ರಹ್ಮ ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ವಿಷ್ಣುವನ್ನು ಕುರಿತು ತಪಸ್ಸು ಮಾಡ್ತಾರೆ. ಇದು ಒಬ್ಬನೇ ವಿಷ್ಣು ಅನೇಕ ಅಧಿಷ್ಠಾನದಲ್ಲಿ ಅವನನ್ನು ಧ್ಯಾನ ಮಾಡ್ತಾರೆ. ಬುದ್ಧಿವಂತರು ಒಂದು ಕಾರ್ಯ ಸಾಧನೆ ಆಗಬೇಕು ಹೇಳಿದ್ರೆ ಯಾರನ್ನು ಹಿಡಿದ್ರೆ ಎಲ್ಲವೂ ಸಾಧಿಸ್ಕೊಳ್ಪಡ್ತದೆ. ಹಾಗೆ ಅಂಥವರನ್ನು ಹಿಡಿದು ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ತಾರೆ. ಹಾಗೆಯೇ ಅತ್ರಿ ಋಷಿಗಳು ಕೂಡ ಶ್ರೇಷ್ಠನಾಗಿರತಕ್ಕಂಥ ಭಗವಂತನನ್ನು ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ಒಬ್ಬನಲ್ಲಿ ತಪಸ್ಸು ಮಾಡಿ ಆ ಫಲವನ್ನು ಹೊಂದಬೇಕು ಅಂತ ತಪಸ್ಸು ಮಾಡ್ತಾನೆ. ಬ್ರಹ್ಮನಲ್ಲಿರತಕ್ಕ ಬ್ರಹ್ಮರೂಪಿಯಾದ ಭಗವಂತ ವಿಷ್ಣು ಬ್ರಹ್ಮರೂಪಿ, ಬ್ರಹ್ಮನ ಒಳಗಿರತಕ್ಕಂಥ ಬ್ರಹ್ಮರೂಪಿ ವಿಷ್ಣು. ಹಾಗೆ ರುದ್ರನ ಒಳಗಿರ ರುದ್ರರೂಪಿ ವಿಷ್ಣು. ಹಾಗೆ ಪರಮ ವಿಷ್ಣುವನ್ನು ಮೂವರನ್ನು ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ತಪಸ್ಸು ಮಾಡ್ತಾನೆ. ಹೀಗೆ ಭಗವಂತ ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಆಯಾಯ ರೂಪದಲ್ಲಿ ಇರ್ತಾನೆ. ಯಾವ ವಸ್ತುವಿನಲ್ಲಿ ಅವನು ಇರ್ತಾನೆ ಆ ವಸ್ತುವಿನ ರೂಪದಲ್ಲಿ ಅವನು ಇರ್ತಾನೆ. ರುದ್ರನಲ್ಲಿ ರುದ್ರ ರೂಪದಲ್ಲಿ ಇರ್ತಾನೆ, ಬ್ರಹ್ಮನಲ್ಲಿ ಬ್ರಹ್ಮನ ರೂಪದಲ್ಲಿದ್ದಾನೆ. ಹೀಗೆ ಅಂತಹ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ರೂಪದ ಅವರವರ ರೂಪದಿಂದ ಇರತಕ್ಕಂತಹ ಭಗವಂತನ ತಪಸ್ಸಿನಲ್ಲಿ ಒಲಿಸ್ಲಿಕ್ಕೆ ಬೇಕು. ಒಂದು ಶ್ರೇಷ್ಠವಾದ ತಪಸ್ಸನ್ನು ಮಾಡ್ತಾನೆ. ಹೀಗೆ ಭಗವಂತ ಈಗ ಒಂದು ನೀರಿಗೊಂದು ಆಕಾರ ಪ್ರತ್ಯೇಕವಾದದ್ದಿಲ್ಲ. ಯಾವ ಒಂದು ಪಾತ್ರೆಯಲ್ಲಿ ಆ ನೀರಿರ್ತದೋ ಆ ಆಕಾರ ಒಂದು ಹೊಂದುತ್ತದೆ. ಹಾಗೆ ಭಗವಂತ ಯಾರ ಒಳಗಿದ್ದಾನೆ ಆ ರೂಪದಲ್ಲಿ ಇರ್ತಾನೆ. ಹಾಗೆಂತೇಳಿ ಅವನ ಆ ರೂಪದಲ್ಲಿರತಕ್ಕವರ ದೋಷ ಅವನಿಗೆ ನಾಟುವುದಿಲ್ಲ. ಅವನು ಜ್ಞಾನಾನಂದಮಯನಾದವನು. ಹೀಗೆ ಇರತಕ್ಕಂತಹ ಭಗವಂತನನ್ನು ಈಗ ಕೊಡಪಾನದಲ್ಲಿ ನೀರಿರ್ತದೆ, ಕೊಡಪಾನದ ಆಕಾರದಲ್ಲಿ ಇರ್ತದೆ. ಲೋಟದಲ್ಲಿ ಲೋಟದ ಆಕಾರದಲ್ಲಿ, ಚೊಂಬಿನಲ್ಲಿ ಚೊಂಬಿನ ಆಕಾರದಲ್ಲಿ, ಬಾವಿಯಲ್ಲಿ ಬಾವಿದ ಆಕಾರದಲ್ಲಿ, ಸರೋವರದಲ್ಲಿ ಸರೋವರದ ಆಕಾರದಲ್ಲಿ ನಿಯತವಾದ ಒಂದು ರೂಪ ಇಲ್ಲ. ಆಯಾಯ ವಸ್ತುವಿನ ಒಳಗಿರತಕ್ಕಂಥ ವಸ್ತುವಿನ ಒಳಗೆ ಆಯಾಯ ರೂಪದಿಂದ ಭಗವಂತ ಇರ್ತಾನೆ. ಹೀಗೆ ಅಂತಹ ಭಗವಂತನನ್ನು ಬ್ರಹ್ಮದೇವರಲ್ಲಿ ಚತುರ್ಮುಖನಾಗಿದ್ದಾನೆ, ರುದ್ರರಲ್ಲಿ ಮುಕ್ಕಣ್ಣನಾಗಿದ್ದಾನೆ, ರುದ್ರದೇವರಲ್ಲಿ ಮುಕ್ಕಣ್ಣನಾಗಿದ್ದಾನೆ. ಹಾಗೆ ಇಂದ್ರದೇವರಲ್ಲಿ ಸಹಸ್ರಾಕ್ಷನಾಗಿದ್ದಾನೆ. ಹೀಗೆ ಬೇರೆ ಬೇರೆ ರೂಪದಿಂದ ಭಗವಂತ ಇದ್ದಾನೆ. ಇಂತಹ ಭಗವಂತನನ್ನು ಬಹಳ ಒಂದು ಶ್ರದ್ಧೆಯಿಂದ ತಪಸ್ಸು ಮಾಡ್ತಾನೆ. ಅಂತಹ ನಿರ್ಮಲ ಹೃದಯದಲ್ಲಿ ಆ ಭಗವಂತನನ್ನು ಏಕಾಗ್ರ ಚಿತ್ತನ ಧ್ಯಾನ ಮಾಡಿದ್ರ ಫಲರೂಪವಾಗಿ ಭಗವಂತ ಅವನಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಕೇಳ್ತಾನೆ, ಏನು ಬರಬೇಕು ಕೇಳು. ಅತ್ರಿ ವಿಷಯಗಳಿಗೆ ನೀನೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ, ಅವತರಿಸಬೇಕು ಅಂತ ಹೇಳಲಿಕ್ಕೆ ಸಂಕೋಚ ಆಯ್ತು. ಅದಕ್ಕೆ ಬದಲಾಗಿ ಅತ್ರಿ ವಿಷಯಗಳು ಏನು ಮಾಡಿ, ನಿನ್ನಂತಹ ಮಗನನ್ನು ನನಗೆ ಅನುಗ್ರಹಿಸು ಅಂತೇಳಿ ಅತ್ರಿ ವಿಷಯಗಳು ದೇವರನ್ನು ಪ್ರಾರ್ಥಿಸ್ತಾರೆ. ದೇವರಲ್ಲಿ ತನ್ನ ವಿಜ್ಞಾಪನೆಯನ್ನು ಮಾಡಿಕೊಟ್ಟವರು. ಆಗ ಭಗವಂತನ ಹಾಗೆ ಇರತಕ್ಕ ಮಗ ಅಂದ್ರೆ ಭಗವಂತನೇ. ಅವನಿಗೆ ಸಮಾನರಾದವನು ಇನ್ನೊಬ್ರು ಯಾರು ಇಲ್ಲ. ಅದನ್ನು ದೇವರೇ ಮಗವನಾಗಿ ಬರಬೇಕಷ್ಟೇ. ಹಾಗೆ ತಿಳ್ಕೊಂಡು ದೇವರು ಅವನಲ್ಲಿ ಅವತಾರವನ್ನು ಮಾಡ್ತಾನೆ. ಬ್ರಹ್ಮನ ಅಂಶದಿಂದ ಕೂಡಿಕೊಂಡು ಚಂದ್ರನಾಗಿ ಅವತರಿಸ್ತಾನೆ. ಹಾಗೆ ರುದ್ರನ ಅಂಶದಿಂದ ಕೂಡಿಕೊಂಡು ದುರ್ವಾಸರಾಗಿ ಅವತರಿಸ್ತಾನೆ. ಹಾಗೆ ದತ್ತಾತ್ರೇಯನಾಗಿ ಭಗವಂತ ಈ ಮೂರು ರೂಪದಲ್ಲಿ ಮೂರು ವಿಧದಲ್ಲಿ ಭಗವಂತ ಅವನ ಮಗುವಾಗಿ ಮಕ್ಕಳಾಗಿ ಅವತರಿಸ್ತಾನೆ. ಹಾಗೆ ಇದು ಅತ್ರಿ ಅನಸೂಯರ ತಪಸ್ಸಿನ ಫಲವಾಗಿ ಮೂವರು ಮಕ್ಕಳು, ಬ್ರಹ್ಮನಿಗೆ ಸಮಾನನಾದವನು, ಬ್ರಹ್ಮನ ಅಂಶದಿಂದ ಕೂಡಿದನು, ರುದ್ರಾಂಶದಿಂದ ಕೂಡಿದನು, ಮಹಾವಿಷ್ಣುವಿನ ದತ್ತಾತ್ರೇಯನಾಗಿ ಅವತರಿಸಿದ. ಇದು ತಪಸ್ಸಿಗೆ ಫಲ ಸಿದ್ಧಿಯಾಯಿತು.
ಈ ಒಂದು ಅತ್ರಿ ತಪಸ್ಸು ಮಾಡಿ ಭಗವಂತನನ್ನು ವರಿಸಿಕೊಂಡಂತಹ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳಿಕೊಂಡು ಏನು ಹೇಳಿದ್ರೆ, ಅತ್ರಿ ಋಷಿಗಳು ಭಗವಂತನೇ ಮಗನಾಗಬೇಕು ಅಂತ ಹೇಳಿ ತಪಸ್ಸು ಮಾಡಿ ಭಗವಂತನೇ ಮಗನಾಗಿ ಅವತರಿಸಿದ. ಮಗ ದೇವರು ನಮ್ಗೆ ಮಗನಾಗಬೇಕಾದ್ರೆ ನಾವು ದೇವರಿಗೆ ಅಪ್ಪನಾಗಬೇಕು. ಹಾಗೆ ಅತ್ರಿಗಳು ಅಪ್ಪನಾಗಬೇಕು, ದೇವರು ಮಗನಾಗಬೇಕು. ಹಾಗೆ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇದನ್ನು ನಾವು ಯೋಚನೆ ಮಾಡಬೇಕು. ದೇವರು ನಮಗೆ ಮಗ ಆಗಬೇಕು ಅಂತ ಯೋಚಿಸ್ಬೇಕಂತೆ. ಹೇಗೆ ಹೇಳಿದ್ರೆ, ತಂದೆಯಿಂದ ಮಗ ಹುಟ್ಟುತ್ತಾನೆ. ಆ ಮಗ ಪ್ರಕಟಗೊಳ್ಳಿ ಕಾರಣ ಯಾರಾದ? ತಂದೆ. ಹಾಗೆ ದೇವರು ನಮಗೆ ಮಗ ಆಗಬೇಕಾದ್ರೆ ನಾವು ದೇವರಿಗೆ ಅಪ್ಪ ಆಗಬೇಕು. ಹಾಗೆ ಹಾಗೆ ಹೇಗೆ ಅಪ್ಪ ಆಗ್ಬೇಕು ಸಾಧ್ಯ ಅಂತ ಹೇಳಿದ್ರೆ, ದೇವರ ವಿಷಯವನ್ನು ನಾವು ಪ್ರಸಾರ ಮಾಡುವುದರಿಂದ ದೇವರಿಗೆ ಅಪ್ಪ ಆಗ್ತೇವೆ. ದೇವರ ಅರಿವನ್ನು ಇನ್ನೊಬ್ಬರಿಗೆ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ನಾವು ದೇವರಿಗೆ ಅಪ್ಪ ಆಗ್ತೇವೆ. ಹಾಗೆ ಹೇಗೆ ಮಗ ತಂದೆಯಿಂದ ಪ್ರಕಟ ಆಗ್ತಾನೆ, ಹಾಗೆ ಜ್ಞಾನಿಗಳಿಂದ ಭಗವಂತ ಪ್ರಕಟ ಆಗ್ತಾನೆ. ಅಂದ್ರೆ ಜ್ಞಾನಿಗಳು ಭಕ್ತರು ಭಗವಂತನಿಗೆ ತಂದೆ ಆಗಬೇಕು. ಅದರಿಂದ ನಾವು ಭಗವಂತನ ವಿಚಾರವನ್ನು ಪ್ರಸಾರ ಮಾಡಬೇಕು. ಅದರಿಂದ ನಾವು ಆ ದೇವರನ್ನು ನಾವು ಮಗನಾಗಿ ಪಡ್ಲಿಕ್ಕೆ ಆಗ್ತದೆ ಅಂತ ಹೇಳಿರ್ತಾರೆ. ಇದನ್ನು ನಾವು ಅಪೇಕ್ಷಿಸಬೇಕಂತ. ಹಾಗೆ ಅತ್ರಿ ಋಷಿಗಳು ದೇವರನ್ನು ಮಗನಾಗಿ ಪಡೆದ ಹಾಗೆ ಪಡಿಬೇಕಾದ್ರೆ ಅತ್ರಿ ಋಷಿಗಳು ಏನು ಮಾಡಿದ್ರು ಅಂದ್ರೆ 3 ಬಿಟ್ಟಿದ್ದಾರಂತೆ. ಏನಂದ್ರೆ ಕಾಮ, ಕ್ರೋಧ, ಲೋಭ. ಇದು ನರಕಕ್ಕೆ ದ್ವಾರ ಅಂತೆ. ಇದು ಯಾರಲ್ಲಿ ಉಂಟು ಅಲ್ಲಿ ಭಗವಂತ ಅವತರಿಸುವುದಿಲ್ಲ, ಭಗವಂತ ಅವರಿಗೆ ಅನುಗ್ರಹ ಮಾಡುವುದಿಲ್ಲ. ಆದ್ರಿಂದ ದೇವರು ಮಗನಾಗಿ ಹುಟ್ಟಬೇಕಾದ್ರೆ ಆ ಅತ್ರಿ ಋಷಿಗಳು 3 ಬಿಟ್ಟರು. ಕಾಮ, ಕ್ರೋಧ, ಲೋಭವನ್ನು ಬಿಟ್ಟು ಭಗವಂತನ ಧ್ಯಾನ ಮಾಡಿದ್ರು. ಅದರ ಫಲರೂಪ ಎಲ್ಲಿ ಯಾರಲ್ಲಿ ಆ ಕಾಮ, ಕ್ರೋಧ, ಲೋಭ ಉಂಟ ಅಲ್ಲಿ ಭಗವಂತ ಪ್ರವೇಶ ಮಾಡುವುದಿಲ್ಲ. ಅದಕ್ಕೋಸ್ಕರ ಅತ್ರಿ ಋಷಿಗಳು 3 ಬಿಟ್ಟರು. ಈ 3 ಬಿಟ್ಟರೆ ಮಾತ್ರ ಸಾಕಾಗುವುದಿಲ್ಲ, ಇನ್ನು ಅಸೂಯೆಯನ್ನು ಬಿಡ್ಬೇಕಂತೆ. ಅಸೂಯೆ ಅಂದ್ರೆ ಅನಸೂಯೆ ಎಂದು ಕೈ ಹಿಡಿದಿದ್ದಾರೆ ಅತ್ರಿಗಳು. ಅಸೂಯೆ ಅಂದ್ರೆ ಹೊಟ್ಟೆಗಿಚ್ಚನ್ನು ಕೂಡ ನಾವು ಬಿಡಬೇಕು. ಯಾರಿಗೆ ಹೊಟ್ಟೆಗಿಚ್ಚು ಉಂಟು ಅವರ ಹತ್ತಿರ ದೇವರು ಬರುವುದಿಲ್ಲ. ಆದ್ರಿಂದ ಆ ಅಸೂಯೆಯನ್ನು ಕಡಿದ್ರು. ಅಂದ್ರೆ ಅಸೂಯೆಯನ್ನು ಬಿಟ್ಟು ಅನಸೂಯೆಯನ್ನು ಕೈ ಹಿಡಿದಿದ್ದಾರೆ. ಅಂದ್ರೆ ನಾವು ಕೂಡ ಅಸೂಯೆ ಇಲ್ಲದವರಾಗಬೇಕು. ಆಗ ದೇವರು ನಮಗೆ ಮಗನಾಗಿ ಅವತರಿಸ್ತಾನೆ. ಆದ್ರಿಂದ ದೇವರು ನಮಗೆ ಮಗನಾಗಬೇಕಾದ್ರೆ ಇಂತಹ ದೋಷಗಳನ್ನೆಲ್ಲ ದೂರ ಮಾಡಿಕೊಂಡು ನಿರ್ಮಲ ಹೃದಯದಿಂದ ನಾವು ಭಗವಂತನನ್ನು ಧ್ಯಾನ ಮಾಡಿದೆವು ಹೇಳಿದ್ರೆ, ಆಗ ಹಾಗೆ ಧ್ಯಾನ ಮಾಡಿದ್ರು ಯಾರು? ಅತ್ರಿ ಮನುಷ್ಯಗಳು. ಅದಕ್ಕೆ ಭಗವಂತ ಅವತರಿಸಿ ತಾನೇ ಮಗನಾಗಿ ಅವರಲ್ಲಿ ಹುಟ್ಟಿದ. ಹಾಗೆ ಬ್ರಹ್ಮದೇವರು ಚಂದ್ರನಾಗಿ ಬ್ರಹ್ಮದೇವರ ಅಂಶದಿಂದ ಕೂಡಿಕೊಂಡು ಚಂದ್ರನಾಗಿ ಹುಟ್ಟಿದ್ರು. ಹಾಗೆ ದುರ್ವಾಸನಾಗಿ ರುದ್ರದೇವರ ಅಂಶ ದುರ್ವಾಸನಾಗಿ. ಹೀಗೆ ತ್ರಿಮೂರ್ತಿಗಳಿಗೆ ಸಮಾನರಾದ ಮಗನನ್ನು ನಾನು ಹೊಂದಬೇಕು ಅಂತೇಳಿ ತಪಸ್ಸು ಮಾಡಿದ ಆ ತಪಸ್ಸಿನ ಫಲ ಅತ್ರಿ ಮುನಿಗಳಿಗೆ ಸಿದ್ಧಿಸಿತು. ಆ ರೀತಿಯಾದ ಒಂದು ಸಾಧನೆಯಿಂದ ನಾವು ಕೂಡ ಉತ್ತಮ ಸ್ಥಿತಿಯನ್ನು ಮುಟ್ಟಬೇಕು ಅಂತೇಳಿ ಮಗನಾಗಿ ಪಡೆಯುವುದು ಹೇಳಿದ್ರೆ ಹಾಗೆ ನಾನು ದೇವರನ್ನು ಮಗವನ್ನಾಗಿ ಪಡೆಯುವುದಂದ್ರೆ ದೇವರ ವಿಚಾರದಲ್ಲೇ ನಮ್ಮ ಸಮಯವನ್ನು ಯಾಪನ ಮಾಡಬೇಕು. ಅವನ ಮಹಿಮೆಯನ್ನು ತಿಳ್ಕೊಳ್ಬೇಕು, ಅವನ ಗುಣಗಳನ್ನು ತಿಳ್ಕೊಂಡು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಹೀಗೆ ನಾವು ಮಾಡಿದಾಗ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ದೇವರು ನಮ್ಮನ್ನು ದೇವರು ತನ್ನವನಾಗಿ ಸ್ವೀಕಾರ ಮಾಡ್ತಾರೆ. ಹೀಗೆ ಸ್ವೀಕಾರ ಮಾಡಬೇಕಾದ್ರೆ ನಾವು ಅವನ ಅತ್ರಿ ಋಷಿಗಳು ಯಾವ ರೀತಿ ಏನು ಕಾಮ, ಕ್ರೋಧ, ಲೋಭಗಳನ್ನು ತ್ಯಾಗ ಮಾಡಿ ಒಳ್ಳೆ ಶುದ್ಧ ಮನಸ್ಸಿನಿಂದ ಅಸೂಯಾರಹಿತರಾಗಿ ಭಗವಂತನನ್ನು ಧ್ಯಾನ ಮಾಡಿ ಒಲಿಸಿಕೊಂಡ್ರು, ಅದೇ ರೀತಿ ನಾವು ಕೂಡ ಭಗವಂತನನ್ನು ಒಲಿಸಿಕೊಳ್ಬೇಕಾದ್ರೆ ನಮ್ಮಲ್ಲಿರತಕ್ಕಂತಹ ಆ ಕಾಮ, ಕ್ರೋಧ, ಲೋಭ, ಅಸೂಯೆ ಇತ್ಯಾದಿ ದೋಷಗಳನ್ನೆಲ್ಲ ದೂರೀಕರಿಸಿ ನಾವು ಅವನನ್ನು ಚಿಂತನೆ ಮಾಡಿದಾಗ ದೇವರು ನಮ್ಗೆ ಒಲಿತಾನೆ. ದೇವರು ನಮ್ಮ ಇಷ್ಟಾರ್ಥವನ್ನು ಅನುಗ್ರಹ ಮಾಡ್ತಾನೆ. ಹಾಗೆ ದೇವರು ಅನುಗ್ರಹ ಮಾಡ್ಬೇಕಾದ್ರೆ ನಾವು ನಿರ್ದುಷ್ಟರಾಗಬೇಕು. ಯಾವಾಗಲೂ ದೇವರು ಯಾರಿಗೆ ನೋಡಿ ಸಮಾನಶೀಲ ವ್ಯಸನೇಶು ಸಖ್ಯಂ ಹೇಳಿದ್ದಾರೆ. ಯಾರಿಗೆ ಸಮಾನ ಸ್ವಭಾವ ಉಂಟು ಅವರಲ್ಲಿ ಸ್ನೇಹ ಬೆಳೀತದೆ, ಅವರಲ್ಲಿ ಸ್ನೇಹ ಬೆಳೀತದೆ. ಹಾಗಾದ್ರೆ ಸಮಾನ ದೇವರು ದೋಷ ಲೇಷವೂ ಇಲ್ಲದೆ ಇರತಕ್ಕವನು. ಆ ದೋಷ ಲೇಷವೂ ಇಲ್ಲದಿರತಕ್ಕಂಥ ಭಗವಂತ ನಮಗೆ
ಅನುಗ್ರಹ ಮಾಡಬೇಕಾದ್ರೆ ನಾವು ನಮ್ಮಲ್ಲಿರುವ ನಾವು ದೋಷಪೂರ್ಣರು, ನಮ್ಮಲ್ಲಿರುವ ದೋಷವನ್ನು ದೂರ ಮಾಡಿಕೊಂಡ್ರೆ ನಮ್ಮನ್ನು ದೇವರು ತನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ಸಮಾನ ಸ್ವಭಾವ ಇಲ್ಲವರಲ್ಲಿ ಸ್ನೇಹ ಬೆಳೆಯುವುದು. ದೇವರು ನಿರ್ದುಷ್ಟ. ನಾವು ಎಷ್ಟು ದೋಷವನ್ನು ದೂರ ಮಾಡಿಕೊಳ್ತೀವೋ ಅಷ್ಟಂತೂ ಭಗವಂತನಿಗೆ ನಾವು ಸಮೀಪ ಆಗ್ತೇವೆ. ಅದರಿಂದ ವಿಷಯಗಳು ಎಲ್ಲಾ ದೋಷಗಳನ್ನು ತ್ಯಾಗ ಮಾಡಿ ಅಸೂಯೆ ಇತ್ಯಾದಿ ಕಾಮ, ಕ್ರೋಧ, ಲೋಭ, ಅಸೂಯೆಯನ್ನೆಲ್ಲ ಬಿಟ್ಟು ಭಗವಂತನ ಒಂದು ಭಗವಂತ ಮಗನಾಗುವ ಹಾಗೆ ಅಂತಹ ಒಂದು ಸಾಮರ್ಥ್ಯವನ್ನು ಸಂಪಾದಿಸಿಕೊಂಡು ತಪಸ್ಸಿನಿಂದ ಭಗವಂತನ ಒಲಿಸಿಕೊಂಡು ಆಗಬೇಕು. ಹಾಗೂ ನಾವು ಭಗವಂತನ ಅನುಗ್ರಹ ಆಗಬೇಕಾದ್ರೆ ಅಂತಹ ದೋಷಗಳನ್ನೆಲ್ಲ ನಾವು ದೂರ ಮಾಡಿಕೊಂಡು ಭಗವಂತನನ್ನು ಧ್ಯಾನ ಮಾಡಬೇಕು ಅನ್ನತಕ್ಕಂತಹ ವಿಷಯವನ್ನು ಇದರಿಂದ ನಾವು ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಇವತ್ತಿನ ಈ ಪ್ರಕಟಣೆ ಮುಗಿಸ್ತೇನೆ. ಶ್ರೀಕೃಷ್ಣ ಅಂತ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.